ಕರಿಯವ್ರೆ ಎಲ್ಲಿಗೋದ್ರು? ಕರಿಯವ್ರೆ, ಕರಿಯವ್ರೆ. ಇನ್ನ ನೋಡ್ತಾ ಇದ್ದೀನಿ, ಹೊರಗಡೆ ಬಂದೇ ಇಲ್ಲ. ಏನ್ ಮಾಡ್ತಾವ್ರೆ? ಒಳಗೇನೋ ಕುತ್ಕೊಂಡು ಏನೋ ಯೋಚನೆ ಮಾಡ್ತೀರಂಗವ್ರೆ. ಕರಿಯವ್ರೆ, ಕರಿಯವ್ರೆ. ಅಪ್ಪ, ಆ ತನ್ವಿ ನೋಡಪ್ಪ, ಇಂಥ ಒಳ್ಳೆಯವ್ರಿಗೆ ಹೆಂಗಿದ್ ಮಾಡ್ತಾಳೆ. ಥು. ಹೇಳಪ್ಪ, ನನ್ಗಂತೂ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಪಾಪ ಎಷ್ಟು ಒಳ್ಳೆ ಮನ್ಸೈತೆ ಇಂಥವ್ರಿಗೆ ಇಂಥದ್ದು. ಅವಳು ಒಳ್ಳೆಳಲ್ಲ ಹೇಳು, ಆ ತನ್ವಿ ಒಳ್ಳೆಳಲ್ಲ. ಅವಳು ಒಳ್ಳೆವಳಾಗಿದ್ರೆ ಇನ್ಯಾಕೆ. ಅವಳು ಒಳ್ಳೆಳಾಗಿದ್ರೆ ಹಿಂಗೆಲ್ಲ ಆಗ್ತಾನೆ ಇರಲಿಲ್ಲ. ಪಾಪ ನೋಡು, ಎಂತ ಮೆತ್ತೆ ಇವರು, ಎಷ್ಟು ಒಳ್ಳೆಯವರು, ಎಷ್ಟು ಯಾವುದೊಂದು ವಿಚಾರದಾಗಲಿ ಸಹಾಯ ಮಾಡ್ತಾರೆ. ಇಂಥವ್ರಿಗೆ ಇಂಥವ್ರು. ನೋಡಪ್ಪ, ಒಳ್ಳೆಯವ್ರು ಸಿಗಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಒಳ್ಳೆಯವ್ರು ಸಿಗಬೇಕು ಪಾಪ. ಹಿಂಗೆಲ್ಲ ಮಾತಾಡ್ತಾಳೆ ಅಂತಂದ್ರೆ ನನ್ನ ದಾರಿಗೆ ಬರೋದಕ್ಕಂತೂ ಸಾಧ್ಯನೇ ಇಲ್ಲ. ನನ್ನ ದಾರಿಗೆ ಬರೋದಿಲ್ಲ, ನಾನು ಹೇಳ್ದಂಗೆ ಕೇಳೋದಿಲ್ಲ. ನನಗಾಲೇ ಗೊತ್ತಾಗ್ತೈತೆ. ಸುಮ್ಮನೆ ಇವಾಗ ನನಗೆ ಸಿಕ್ಕಿರೋ ಚಾನ್ಸ್ನ ಬಿಡಬಾರ್ದು. ಇವಾಗ ನನಗೆ ಒಳ್ಳೆ ಚಾನ್ಸ್ ಸಿಕ್ಕೈತೆ ಅಂತಂದರೆ ಮೋಹಿನಿನ ಮಾತ್ರ ನಾನು ಬಿಡಬಾರ್ದು. ಮೋಹಿನಿಗೆ ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಬಿಡ್ತೀನಿ. ಮೋಹಿನಿ, ನೀನು ಚೆನ್ನಾಗಿದ್ದು ಬಿಡೋಣ, ಮದುವೆ ಆಗ್ಬಿಡೋಣ ಅಂತೇಳಿ ಮೋಹಿನಿ ಹತ್ರ ಮಾತಾಡ್ತೀನಿ. ಸುಮ್ಮನೆ ಇವಾಗ ತನ್ವಿ ಅಂತ ಚೆನ್ನಾಗಿ ಆಗಲ್ಲ ಅನ್ನೋದು ನನಗೆ ಗೊತ್ತೈತೆ. ಓ ಅಕ್ಕರೆ ಅವ್ರೆ, ಇಲ್ಲಿದ್ದೀರಾ? ಯಾಕೆ ಅವಾಗಿಂದ ಹೊರಗೆ ಬಂದೇ ಇಲ್ಲ ಅಂತ ನಾನು ನೋಡ್ತಾ ಇದ್ದೀನಿ. ಏನ್ ಮಲ್ಕೊಂಡಿದ್ರಾ? ಹೆಂಗ್ ಮನೆ ಕಂಡ್ಲಿ ಮೋಹಿನಿ, ನಿದ್ದೆನೇ ಬರೋದಿಲ್ಲ. ಕಣ್ಣಿಗೆ ನಿದ್ದೆ ಇಲ್ಲ ಅಂದಮೇಲೆ ಹೇಗೆ ಮಲ್ಕಂಬ್ಲಿ ಹೇಳು? ಏನು ಮಾಡೋದು ಹೇಳು? ಹೆಂಗೋ ನೀವೇ ಇಲ್ಲೇ ಆದರೂ ಸ್ವಲ್ಪ ಇದ್ರೆ ಇಲ್ಲೇ ಇದ್ಬಿಡಿ. ನೀವು ಇಲ್ಲೇ ಇದ್ರೆ ಹಂಗೆ ಸ್ವಲ್ಪ ಜಾಸ್ತಿ ಹೊತ್ತು ಹಂಗೆ ನೈಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಹಿಂಗೆ ಹಂಗೆ ನಿದ್ದೆ ಮಾಡ್ಬೋದು ಮಾತಾಡ್ಕೊಂಡು ಎಲ್ರೂ. ನೀವು ನೋಡಿದ್ರೆ ಆ ಕಡೆ ಹೋಗ್ತೀರಾ, ಇಲ್ಲೇ ಇದ್ಬಿಡಿ ನೀವು. ಅದಾಲೆ ನನ್ಗೆ ಅಭ್ಯಾಸ ಆಗ್ಬಿಟ್ಟೈತೆ ಅಲ್ಲೇ ಇದು. ಅದಕ್ಕೆ ನಾನು ಅಲ್ಲಿಗೆ ಹೋಗ್ತೀನಿ ಮಲ್ಕೊಳಕ್ಕೆ. ನಿಮ್ಗೆ ಯಾಕೆ ಪಾಪ ನಿದ್ದೆನೆ ಬರ್ಲಿಲ್ವಾ? ಹೊಸ ಜಾಗ ಅಲ್ಲ, ಅದಕ್ಕೆ ನಿದ್ದೆ ಬರಲ್ಲ ಅನ್ಸುತ್ತಲ್ವಾ ನಿಮ್ಗೆ? ಹೊಸ ಜಾಗ ಅಂತ ಅಲ್ಲ ಮೋಹಿನಿ, ಎಲ್ಲಾದರೂ ಸರಿನೇ. ನನಗೇನಿಲ್ಲ, ನಿದ್ದೆ ವಿಚಾರದಲ್ಲಿ ಎಲ್ಲಿ ಮಲಗಿಸಿದ್ರು ಮಲ್ಕೊಬಿಡ್ತೀನಿ. ನನಗೇನು ಅಷ್ಟು ನಿದ್ದೆ ಬಂದ್ಬಿಡುತ್ತೆ, ಚೆನ್ನಾಗಿ ಬರುತ್ತೆ. ಆದರೆ ಏನಾದರೂ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡಾಗ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಿದ್ದೆ ಬರೋದಿಲ್ಲ. ಏನಾದರೂ ಯೋಚನೆ ಮಾಡ್ತಾ ಇರ್ತೇನಲ್ಲ, ಅವಾಗ ನಿದ್ದೆ ಬರೋದಿಲ್ಲ. ಇವಾಗ ನೋಡಿದ್ರೆ ನೋಡಪ್ಪ, ತನ್ವಿ ಹಿಂಗೆ ಮಾಡ್ಬಿಟ್ಲು, ಒಂದು ಕಡೆ ಚಿಂತೆ. ನಾನು ಎಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಂತೀನಿ. ಇವಾಗ ನೋಡು, ನಾನು ಏನಾದರೂ ಮಾಡಬೇಕು ಅವಳಿಗೆ ಒಳ್ಳೆಯದು ಅಂತ ನಾನು ನೋಡ್ತೀನಿ, ಆದರೆ ಅವಳು ಹಿಂಗೆ ಮಾಡ್ತಾವಳೆ. ಅದಕ್ಕೇ ಮೋಹಿನಿ, ನಾನೊಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀನಿ. ನೀನು ನನ್ನ ಮದುವೆ ಆಗ್ತೀಯಾ? ಇದೇನಿದು ಸಡನ್ ಆಗಿ ಈ ಥರ ಕೇಳ್ಬಿಟ್ರಿ? ಯಾಕೆ ಈ ಥರ ಕೇಳ್ತಾ ಇದ್ದೀರಾ ಕರಿ ಅವ್ರೆ? ಏನಿಲ್ಲ, ನನ್ನ ಮನಸ್ಸಲ್ಲಿರೋದನ್ನ ಹೇಳ್ತಾ ಇದ್ದೀನಿ, ಬೇಜಾರಾಗ್ಬಿಡ. ಯಾಕಂದರೆ ನನ್ನ ಮನಸ್ಸಲ್ಲಿರೋದನ್ನ ನಾನು ಯಾವತ್ತೂ ಹೊರಗೊಂದು ಒಳಗೊಂದು ಇಟ್ಕೊಂಡು ಮಾತಾಡೋದಾಗಲಿ ಅದೆಲ್ಲ ಏನಿಲ್ಲ. ಏನಿದೆಯೋ ಅದು ಸಡನ್ನಾಗೆ ಹೊರಗೆ ಹಾಕ್ಬಿಡ್ತೀನಿ. ಇಬ್ರು ಚೆನ್ನಾಗಿರ್ಬೇಕು ಆ ತನ್ವಿ ಮುಂದೆ ಅನ್ನೋದು ನನ್ನ ಆಸೆ. ನಾವಿಬ್ರು ಮದುವೆ ಆಗ್ಬಿಟ್ಟು ಚೆನ್ನಾಗಿದ್ದು ಆ ತನ್ವಿ ಮುಂದೆ ಹೆಂಗಿದ್ದಾರಪ್ಪ ಅಂತ ಅನ್ಕೋಬೇಕು. ಇಲ್ಲೇ ಮನೆ ಮಾಡ್ತೀನಿ, ಇಲ್ಲೇ ಇದ್ಬಿಡೋಣ. ಆರಾಮಾಗಿ ಇಲ್ಲೇ ಇದ್ಬಿಟ್ಟು ನಾವು ಚೆನ್ನಾಗಿ ಇತ್ಕೊಂಡು ಹೋಗೋಣ. ಏನೋ ಆಗಿದ್ದಾಯಿತು, ಅದನ್ನು ಬಿಟ್ಟಾಕ್ಬಿಡ್ತೀನಿ. ಏನೋ ಬಿಡತ್ತ, ಇದೊಂದು ಕೆಟ್ಟ ಕನಸು ಅಂತ ತಿಳ್ಕೊಬಿಟ್ಟು ಅದನ್ನೆಲ್ಲ ಮರ್ತುಬಿಟ್ಟು ನಾನು ಹೊಸ ಜೀವನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೋಹಿನಿ. ಆ ಹೊಸ ಜೀವನಕ್ಕೆ ನನ್ನ ಭಾಳ ಸಂಗಾತಿಯಾಗಿ ನೀನು ನನ್ನ ಜೀವನಕ್ಕೆ ಕಾಲಿಟ್ಟುಬಿಟ್ರೆ ನನ್ನ ಬಾಳು ಬಂಗಾರ ಆಗುತ್ತೆ ಮೋಹಿನಿ, ನನ್ನ ಬಾಳು ಬಂಗಾರ ಆಗುತ್ತೆ ನಿನ್ನಿಂದ. ನೋಡು, ಯೋಚನೆ ಮಾಡು, ಚೆನ್ನಾಗಿ ನೋಡ್ಕೊತೀನಿ. ನಾನು ಹೆಂಗೆ ಅಂತ ನಿನಗೂ ಚೆನ್ನಾಗಿ ಗೊತ್ತೈತೆ, ನಾನು ಯಾವ ಥರ ಅಂತ. ನಂದು ಎಷ್ಟು ಒಳ್ಳೆ ಮನಸ್ಸಿದೆ, ಅದು ಅರ್ಥ ಆಗೋಂಥವ್ರಿಗೆ ಆಗಲ್ಲ. ಏನು ಮಾಡೋದು? ಅಂಥವ್ರಿಗೆ ಎಷ್ಟೇ ಅರ್ಥ ಮಾಡಿಸೋದಕ್ಕೆ ನಾವು ಪ್ರಯತ್ನ ಪಟ್ರು ಅದು ಆಗೋದಿಲ್ಲ. ಅದಕ್ಕೆ ಆಗದಿಲ್ಲದ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗ್ಬಾರ್ದು. ಆಗದಿಲ್ಲದ ನಾವು ಕೈಗೆ ಸಿಗೋದಿಲ್ಲ ಅಂತ ಗೊತ್ತಿದ್ರೂ ಅದನ್ನು ಇದು ಮಾಡೋಕ್ಕೆ ಹೋಗ್ಬಾರ್ದು. ಬಲವಂತವಾಗಿ ಒಂದು ಹಣ್ಣು ಕೈಗೆ ಸಿಕ್ಕಿಬಿಟ್ರೆ ಚೆನ್ನಾಗೇ ಬೇಗ ಕಿತ್ಕೊಬಿಡ್ಬೋದು. ಒಂದು ಹಣ್ಣಿಗೆ ಕಲ್ಲು ತಗೊಂಡು ಹೊಡೆದು ಬೀಳ್ಸಿದ್ರೆ ಹೆಂಗಾಗುತ್ತೆ ಹೇಳು? ಅದು ಯಾವ ಥರ ಆಗುತ್ತೆ? ಸ್ವಲ್ಪ ಏನಾದ್ರೂ ಹಣ್ಣು ಡ್ಯಾಮೇಜ್ ಆಗುತ್ತಲ್ಲ, ಆ ಥರ. ಯಾರನ್ನೇ ಆಗಲಿ ಬಲವಂತವಾಗಿ ನಾವು ಉಳಿಸ್ಕೊಳಕ್ಕೆ ಹೋಗ್ಬಾರ್ದು. ಅದನ್ನು ಅವ್ರಿಗೆ ಇಷ್ಟ ಇದ್ದು ಅವರು ನಮಗೆ ಇದು ಮಾಡಿದ್ರೆ, ಈಗ ಹಣ್ಣಿಗೆ ಕೆಳಗಡೆ ಇದ್ದರೆ ನಾವು ಇಷ್ಟಪಟ್ಟು ಹಣ್ಣು ನಮ್ಗೆ ಇಷ್ಟಪಟ್ಟು ಸಿಗುತ್ತೆ, ನಾವು ಅದನ್ನು ಬೇಗ ಕಿತ್ಕೊಂಡು ರುಚಿಯಾಗಿರುತ್ತೆ, ತಿನ್ಬೋದು. ಕಲ್ಲು ಹೊಡೆದ್ರೆ ಏನಾಗುತ್ತೆ? ಕೆಳಗಡೆ ಬೀಳುತ್ತೆ, ಮಣ್ಣಾಗುತ್ತೆ, ಡ್ಯಾಮೇಜ್ ಆಗುತ್ತೆ, ಏನೋ ಹಲವಾರು ಪ್ರಾಬ್ಲಮ್ಗಳಾಗುತ್ತೆ. ಈ ಥರ ಅರ್ಥ ಮಾಡ್ಕೊಬಿಟ್ರೆ ಸುಮ್ಮನೆ ಅವರು ಬೇಕಿಲ್ದವ್ರು ಬೇಡ.
ಬೇಕಿರೋರ ಬಗ್ಗೆ ಯೋಚನೆ ಮಾಡೋಣ ಅಂತ ನಾನು ಈ ರೀತಿ ನಿರ್ಧಾರ ತಗೊಂಡಿದ್ದೀನಿ. ನೀನು ಏನು ಯೋಚನೆ ಮಾಡ್ತೀಯ ಹೇಳು. ನಾವಿಬ್ರು ಚೆನ್ನಾಗಿರ್ಬೋದಲ್ಲ ಅಂತ ತುಂಬ ಚೆನ್ನಾಗಿ ಈಗ ರಿಯಲಾಗೆ ಮಾತಾಡ್ತಾ ಇರೋದು, ರಿಯಲಾಗಿ ಮಾತಾಡ್ತಾ ಇರೋದು. ನನಗೂ ಆಸೆ ಐತೆ, ಆದರೆ ನಮ್ಮನೆಗೆ ನಮ್ಮಮ್ಮ ನಮ್ಮಪ್ಪ ಏನಂತಾರ ನಾಟಕ ಮಾಡ್ತಾ ಇರೋದು ಅಂತ ಹೇಳೋದಕ್ಕೆ ಸುಮ್ಮನಾಗವ್ರೆ. ನಿಜವಾಗ್ಲೂ ಈ ರೀತಿ ಅಂತಂದರೆ ನಮ್ಮಣ್ಣ ನಮ್ಮಪ್ಪ ನಮ್ಮಮ್ಮ ಒಪ್ತಾರೋ ಇಲ್ವೋ ಅಂತ ಅನ್ನಿಸ್ತಾ ಐತೆ. ಅವ್ರು ಒಪ್ಬೇಕಲ್ಲ ಕರಿಯ. ಒಪ್ಪೋದಿಲ್ವಾ ಮೋಹಿನಿ ನಿಮ್ಮ ಮನೇಲಿ? ಒಪ್ತಾರೆ ನೀನು ಒಪ್ಪು ಸಾಕು. ನೀನು ಒಪ್ಪಿದ್ರೆ ನೀನು ಹೇಳ್ದಂಗೆ ತಾನೇ ಮನೆಯಂಗೆ ನಡೆಯೋದು. ನೀನು ಹೆಂಗೆ ಹೇಳ್ತೀಯೋ ಹಂಗೆ ನಡೀತೈತೆ. ಹಂಗೆ ನೀನು ಹೆಂಗೆ ಹೇಳ್ತೀಯೋ ಹಂಗೆ ಎಲ್ಲ ಚೆನ್ನಾಗಾಗುತ್ತೆ. ನಿನ್ನ ಕೈಯಲ್ಲಿ ಐತಪ್ಪ ಎಲ್ಲಣ. ನೋಡು, ನಾನು ನೀನು ತುಂಬ ಚೆನ್ನಾಗಿ ನೋಡ್ಕೊಂತೀನಿ. ತನ್ವಿ ಮುಂದೆ ಚೆನ್ನಾಗಿರ್ಬೋದು. ನೀನು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ಅದಕ್ಕೇನೆ ನೋಡು, ನಾನೇನೋ ನಿನ್ನ ಒಳ್ಳೆ ಮನಸ್ಸು, ನಿನ್ನ ಒಳ್ಳೆ ಗುಣ, ತನ್ವಿ ಬುದ್ಧಿ ಥರ ಅಲ್ಲ ನಿಂದು. ನಿನ್ಗೆ ಎಷ್ಟೊತ್ತು ನೋಡಬೇಕು. ಫಸ್ಟ್ನೇ ದಿನ ಬಂದು ನೀನು ನೋಡಿದ ತಕ್ಷಣ ನನಗೆ ನಿಜ ಎಷ್ಟೋ ಹಂಗೆ ಅನ್ನಿಸ್ಬಿಡ್ತು ಅಂತಂದರೆ ಹಂಗೆ ಅನ್ನಿಸ್ಬಿಡ್ತು ಬಿಡು. ತುಂಬ ಖುಷಿ ಆಯಿತು ನೀನು ನೋಡಿದ ತಕ್ಷಣ. ಇಂಥ ಹುಡುಗಿ ನನಗೆ ಸಿಗಬಾರ್ದಾಗಿತ್ತಾ ಅಂತ ಅನ್ನಿಸ್ಬಿಡ್ತು. ಎಲ್ಲೋ ಒಂದು ಕಡೆಗೆ ನನಗೆ ಬೇಜಾರನೂ ಆಯಿತು. ಹೋಗಿಬಿಟ್ಟು ನಾನು ಎಂಥ ಕೆಲಸ ಮಾಡ್ಕೊಬಿಟ್ಟೆ, ಹಿಂಗೆಲ್ಲ ಆಗ್ಬಿಡ್ತಲ್ಲಪ್ಪ ದೇವ್ರೆ. ನೋಡು ಹೆಂಗೆ ನನಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿರೋ ಹುಡುಗಿ ಇರಬೇಕಾದ್ರೆ ಎಷ್ಟು ಚೆನ್ನಾಗಿ ನೀನು ಬಂದು ನೋಡಿದ ತಕ್ಷಣ ಅದು ಏನೋ ಗೊತ್ತಿಲ್ಲ, ನಿನ್ನಲ್ಲಿ ಒಂದು ಅಟ್ರ್ಯಾಕ್ಟ್ ಅನ್ನೋದಿದೆ. ನೀನು ನೋಡಿದ ತಕ್ಷಣ ಏನೋ ಒಂಥರ ನನಗೆ ಅಟ್ರ್ಯಾಕ್ಟ್ ಆಗ್ಬಿಡ್ತು. ನೋಡಮ್ಮ ಏನು ನಿರ್ಧಾರ ತಗೊಳ್ತಿ. ನಾನು ಎನ್ನೇನೆ ಕೇಳಿದೆ, ಅವಳು ಯಾಕೋ ಒಪ್ಪೋ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ನನಗೆ ನೀನೇ ಸರಿ, ನೀನೇ ನನಗೆ ಬೆಸ್ಟು ಅಂತ ಹೇಳಿ ನನಗೆ ಅನ್ನಿಸ್ತಾ ಐತೆ. ನನ್ನ ಮನಸ್ಸಲ್ಲಿರೋದನ್ನ ನಾನು ಹೇಳ್ಬಿಟ್ಟೆ. ನೀನು ಅದೇನೋ ತೀರ್ಮಾನ ಮಾಡ್ಕೊಂತೀಯ ನೋಡಿ ತೀರ್ಮಾನ ತಗೊಂಡು ನನಗೆ ಹೇಳ್ಬಿಡು. ತೀರ್ಮಾನ ತಗೊಳ್ಳೋದು ಏನು ಕತ್ಲಾಗೆ? ಸರಿ ಆಯ್ತು ಬಿಡು. ಒಪ್ಕೊಂಡಿದ್ದೀನಿ. ನನಗೂ ಅಷ್ಟೇ ಯಾಕೋ ಒಂಥರ ಇಷ್ಟ ಆಗ್ಬಿಟ್ರಿ. ಏನೋ ಒಂಥರ ನಾನು ಏನಪ್ಪ ನಮ್ಮಪ್ಪ ನಮ್ಮಮ್ಮನ ಮುಂದೆಲ್ಲ ನಾನು ನಾಟಕ ಆಡೋದು ಅಂತ ಎಲ್ಲಿ ಹೇಳಿದ್ದೀನಿ. ಆದರೆ ನಿಜವಾಗ್ಲೂ ಇದು ಮಾಡೋಣ ಬಿಡಿ. ನಿಜವಾಗ್ಲೂ ಚೆನ್ನಾಗಿತ್ತು ಕಣೋ. ನಿಜವಾಗ್ಲೂ ನನಗೂ ಅಷ್ಟೇ ನೋಡ್ತಿದ್ರೆ ನನಗೂ ತುಂಬ ಇಷ್ಟ ಆಗ್ಬಿಟ್ರಿ. ಸರಿ ಆಯ್ತು ಬಿಡಿ. ಇಬ್ರು ಮದುವೆ ಆಗ್ಬಿಟ್ಟು ಚೆನ್ನಾಗಿರೋಣ. ಒಟ್ಟಿನಲ್ಲಿ ಆ ತನ್ವಿ ಮುಂದೆ ಚೆನ್ನಾಗಿರ್ಬೇಕು. ಆ ತನ್ವಿ ಇಲ್ಲೇ ಇರ್ತಾಳ. ನೋಡಿ ಬೇಜಾರಾಗಬೇಕು. ಇದೇನಪ್ಪ ಹಿಂಗಾಯ್ತು ಅಂತ ಅನ್ಕೋಬೇಕು. ಚೆನ್ನಾಗಿರ್ಬೇಕು, ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ. ನನಗೆ ನಂಬಿಕೆ ಐತೆ. ನಮ್ಮ ಅಕ್ಕ ಇದ್ದಾಳೆ, ತುಂಬ ಒಳ್ಳೆಯವಳು. ನಮ್ಮ ಅಕ್ಕ ತುಂಬ ಚೆನ್ನಾಗಿ ನೋಡ್ಕೊಂತಾಳೆ ನಿನಗೆ. ನಿಜ ತುಂಬ ಚೆನ್ನಾಗಿ ನೋಡ್ಕೊಂಡು ನಾನು ನಿನ್ನ ಒಂಥರ ಅದೃಷ್ಟ ಮಾಡಿದ್ಯಾ ನೀನು. ನಿನ್ನ ಅದೃಷ್ಟ ಅಂತ ಹೇಳ್ಬೋದು. ನಾನು ಸಿಕ್ಕಿರೋದು ನಿನ್ನ ಅದೃಷ್ಟ. ಹೌದೇನು? ಮತ್ತೆ ನಾವು ಅದೃಷ್ಟ ಬಂದಿರೋದನ್ನ ಯಾವತ್ತೂ ಬಿಡಬಾರ್ದು. ಅದನ್ನು ಬಾಚಿ ಹಾಕಿಬಿಡ್ಬೇಕು. ಅದೃಷ್ಟ ಬಂದಿದ ತಕ್ಷಣ ಯಾವುದೇ ಅದೃಷ್ಟ ಆಗಲಿ ಹೇಳು, ಅದನ್ನು ನಾವು ಬಾಚ್ಕೊಬಿಡ್ಬೇಕು. ಬಂದಿರೋದನ್ನ ಯಾವತ್ತೂ ಬಿಡಬಾರ್ದು. ಪ್ರೀತಿಯಿಂದ ಬಾಚ್ಕೊಬಿಟ್ರೆ ಎಲ್ಲ ಒಳ್ಳೇದಾಗುತ್ತೆ. ನೀವು ನನಗೆ ನನ್ನ ಪಾಲಿಗೆ ಬಂದಿರೋಂಥ ಅದೃಷ್ಟ. ನಾನು ಆ ಅದೃಷ್ಟನ ಬಿಟ್ಕೊಟ್ರೆ ನನಗೂ ಮುಂದೆ ಹೆಂಗೋ ಏನೋ ಅಂತ ಅನ್ನಿಸ್ತೈತೆ. ಹೆಂಗೋ ಸರಿ ಆಯ್ತು ಬಿಡಿ. ನಿಮ್ಮ ಮನಸ್ಸಲ್ಲಿರೋದನ್ನ ನೀವು ಹೇಳಿದ್ದೀರ, ನಮ್ಮ ಮನಸ್ಸಲ್ಲಿರೋದು ನಾನು ಹೇಳಿದ್ದೀನಿ. ಹಿಂಗೆ ಚೆನ್ನಾಗಿತ್ಕೊಂಡು ಹೋಗೋಣ. ಸ್ವಲ್ಪ ದಿನ, ಇವಾಗ ಬೇರೆ ಆಷಾಢ ಅಲ್ವಾ, ಇನ್ನೊಂದು ಸ್ವಲ್ಪ ದಿನ ಕಳೆದ್ಬಿಟ್ಟು ಆಮೇಲೆ ನೋಡೋಣ. ಹಿಂಗೆ ಒಟ್ಟಿನಲ್ಲಿ ತನ್ವಿಗೆ ಅಲ್ಲೇ ಸಿಟ್ಟು ಬಂದ್ಬಿಟ್ಟೈತಿ. ನಾವಿಬ್ಬರ ಜೊತೆಗೆ ಬೇರೆ ಓಡಾಡ್ತಾ ಇರೋದಕ್ಕೂ ಅದಕ್ಕೂ ತುಂಬ ಸಿಟ್ಟು ಬಂದ್ಬಿಟ್ಟೈತೆ. ಅವಳೇ ಸಹಿಸ್ಕೊಂಬಕ್ಕೆ ಆಗ್ತಾ ಇಲ್ಲ. ಇಷ್ಟಕ್ಕೆ ಹುರ್ಕೊಂತಾಳಲ್ಲ, ಇಬ್ರು ಜೊತೆಗೆ ಓಡಾಡಿದ ತಕ್ಷಣನೇ ಹುರ್ಕೊಂತಾಳೆ. ನಾವಿಬ್ರು ಮದುವೆ ಆಗ್ಬಿಟ್ರೆ ಇನ್ನೆಷ್ಟು ಹುರ್ಕೋಬೋದು ಅವಳು ಅಂತ. ಅಯ್ಯೋ ಏನಿಲ್ಲ, ಅವಳಿಗೆ ಏನು ಅನ್ಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವರು ನನ್ನ ಮದುವೆ ಆಗು ಮೈನಿ ಅಂತೇಳಿ ತುಂಬ ಕೇಳ್ಕೊಳ್ತಾ ಇದ್ದಾರೆ. ಯಾಕೋ ಒಂಥರ ನಾಟಕ ಆಡ್ತಾ ತುಂಬ ಇಷ್ಟ ಆಗ್ಬಿಟ್ಟಿದ್ದೀರಾ ನೀವು ಅಂತೇಳಿ ಹೇಳ್ತವ್ರೆ. ಏನು ಮಾಡಬೇಕು ಏನೋ ಅಂತ ಅನ್ನಿಸ್ತೈತೆ ನನಗಂತೂ. ನನಗೂ ಎಲ್ಲೋ ಒಂದು ಕಡೆ ಅನ್ನಿಸ್ತೈತೆ ಒಳ್ಳೆಯವರು ಇಂಥ ಒಳ್ಳೆಯವ್ರು ಸಿಗಲ್ಲ ಅಂತ ಅನ್ನಿಸ್ತೈತೆ. ನೋಡೋಣ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.